ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ ಎದ್ಬಿಟ್ಟು ಇವತ್ತು ಗುರುವಾರ ಇರೋದ್ರಿಂದ ಬೆಳಗ್ಗೆಲಿಂದನೇ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸನಿ ಮಲ್ಕೊಂಡಿದ್ದ ಇನ್ನು ನಾನು ಬೆಳಗ್ಗೆನೇ ಎದ್ಬಿಟ್ಟು ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನಿನ್ನೆಲ್ಲ ಪಾತ್ರೆ ಎಲ್ಲ ತಿಕ್ಕಿ ಎಲ್ಲ ಇಟ್ಬಿಟ್ಟಿದ್ನಲ್ವಾ, ನಿನ್ನೆ ಎಲ್ಲ ನನಗೆ ಮನೆ ಒರೆಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಒರೆಸ್ಕೊತಾ ಇದ್ದೀನಿ ನೋಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸಾಯಿಬಾಬಾನ ಪೂಜೆ ಮಾಡ್ತೀನಲ್ವಾ, ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದ್ಸಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ನೋಡಿ. ಆ್ಯಂಡ್ ಇವತ್ತಿನ ಲಾಗಲ್ಲಿ ನಾನು ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ರೊಟೀನ್ ಅನ್ನೋಕ್ಕಿಂತ ಇವತ್ತು ಗುರುವಾರ ದಿನ ನಾನು ಏನೇನು ಮಾಡಿದೆ ಅದನ್ನೆಲ್ಲನೂ ಶೇರ್ ಮಾಡ್ಕೊತೀನಿ ನೋಡಿ. ಬೆಳಗಿನ ಜಾವದಿಂದನೇ ಸಾಯಂಕಾಲದವರೆಗೂ ನಾನು ಏನೇನೆಲ್ಲ ಕೆಲಸ ಮಾಡಿದ್ನೆ ಮತ್ತು ಎಲ್ಲೆಲ್ಲಿಗೆ ಹೋಗಿದ್ದೆ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ. ನೋಡ್ತಿರ್ಬೋದು, ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತೇಳಿ ಬೆಳಗಿನ ಜಾವನೇ ಎದ್ಬಿಟ್ಟು ನೀಟಾಗಿ ಮನೆ ಒರೆಸ್ಕೊತಾ ಇದ್ದೀನಿ ನೋಡಿ. ಮತ್ತು ಸನಿ ಎದ್ಮೇಲೆ ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ ನೋಡಿ. ಅವನೆದ್ರೆ ಮತ್ತೆ ಹಠ ಮಾಡ್ಕೊಂಡು ಕುಂತ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹಾಗೆ ಮನೆ ಎಲ್ಲ ಒರೆಸಿದ್ದಾಯಿತು. ಇವತ್ತು ತಲೆ ಸ್ನಾನ ಕೂಡ ಮಾಡ್ತಾ ಇದ್ನಲ್ವಾ, ಆಯಿಲ್ ಅಪ್ಲೈ ಮಾಡ್ಕೊಂಡ್ರಾಯ್ತು ಹೇರ್ಸ್ಗೆ ಅಂದ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊತಾ ಇದ್ದೀನಿ. ಹೇರ್ಸ್ ಬಗ್ಗೆ ಹೇಳ್ಬೇಕಂತಂದರೆ ಓಕೆ ಪರವಾಗಿಲ್ಲ. ಸ್ವಲ್ಪ ನಾನು ಯಾವಾಗಲೂ ಏರ್ನ ನಾನು ಟೈಟಾಗಿ ಬ್ಯಾಂಡ್ ಮಾಡಿರೋದ್ರಿಂದ ನನ್ನ ಏರು ಸ್ವಲ್ಪ ಇದಾಗಿದ್ದಾವೆ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಅಷ್ಟೇ ಇದ್ದಾವೆ. ಬಟ್ ಮುಂಚೆ ಅಷ್ಟು ಇದು ಇಲ್ಲ, ಅಂದರೆ ಸ್ಟ್ರೇಟ್ನಿಂಗ್ ಇದ್ದಾವೆ, ರಫ್ ಆಗಿದ್ದಾವೆ, ಸ್ವಲ್ಪ ಲೈಟಾಗಿ ರಫ್ ಆಗಿದ್ದಾವೆ, ಸ್ಮೂತ್ ಇಲ್ಲ. ನೋಡೋಣ ಎಷ್ಟು ದಿನ ಬರುತ್ತೆ, ಎಷ್ಟು ತಿಂಗಳು ಬರುತ್ತೆ, ಎಷ್ಟು ವರ್ಷ ಬರುತ್ತೆ ಅಂತೇಳಿ ಫ್ಯೂಚರಲ್ಲಿ ಗೊತ್ತಾಗುತ್ತಲ್ವ. ಅಂದರೆ ಕೆಳಗಡೆ ಏರ್ಸ್ ಏನಿದಾವಲ್ಲ ಸ್ವಲ್ಪ ಗ್ರೋತ್ ಆಗ್ತಾ ಇದ್ದಾವೆ, ಹಂಗಾಗಿ ಅಲ್ಲಿ ಸ್ವಲ್ಪ ನಂದು ಸ್ಟ್ರೇಟ್ನಿಂಗ್ ಎಲ್ಲ ಹೋಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಲೈಟಾಗಿ, ಜಾಸ್ತಿ ಏನಿಲ್ಲ, ಕಾಣಿಸಲ್ಲ, ಗೊತ್ತೂ ಆಗಲ್ಲ. ನಾನು ಮಾತ್ರ ಡೀಪಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ನೋಡಿ. ನಾನು ಬುಡಕ್ಕೆ ಮಾತ್ರ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಸ್ಮೂತ್ನಿಂಗ್ ಮಾಡುವಾಗ ಅವರು ಹೇಳಿದ್ದು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬಾರ್ದು, ಓನ್ಲಿ ಬುಡಕ್ಕಷ್ಟೇ ಅಪ್ಲೈ ಮಾಡ್ಕೋಬೇಕಂತ. ಅದೇ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಶಾಂಪು ಬಗ್ಗೆ ಹೇಳ್ಬೇಕಂದ್ರೆ ನಾನೊಂದು ಸ್ಮೂತ್ನಿಂಗ್ ಮಾಡಿಸ್ಕೊಂಡು 6 ಮಂತ್ ಏನೋ ಆಯಿತು. ಇವಾಗಿನವರೆಗೂ ಶಾಂಪು ಕಂಟಿನ್ಯೂ ಆಗಿ ಒಂದೇ ಶಾಂಪು ಬಂದಿದೆ. ನನ್ನ ಇಷ್ಟು ಏರ್ಗೆ ಪರವಾಗಿಲ್ಲ ಅನ್ಕೊತೀನಿ, ವರ್ತ್ ಅಂತಾನೆ ಅನ್ಕೊತೀನಿ ನೋಡಿ. ಹೇಳಿ ಮೇಲೆ ಹೇಳಿ. ಬಾ ಸ್ಲೋ ಬಾ. ವಿಡಿಯೋ ಅಪ್ಲೋಡ್ ಮಾಡೋದಿತ್ತಲ್ವಾ, ಹಂಗಾಗಿ ಮೇಲ್ಗಡೆ ಹೋಗಿದ್ದೆ. ಮೇಲ್ಗಡೆ ಮಾತ್ರ ನಂದು ಬೇಗ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ. ಗಿಡ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಚಿಕ್ಕ 2 ಮೊಗ್ಗು ಬಿಟ್ಟಿದ್ದಾವೆ. ಚಿಕ್ಕದಿದೆ, ತುಂಬಾ ದೊಡ್ಡದಾಗಿದೆ. ಇಲ್ಲೆಲ್ಲ ಹುಲ್ಲಾಗಿದ್ದಾವೆ, ಕಸ ಬಂದಿದೆ, ಕಿತ್ಬೇಕು. ಹೌದಿಲ್ಲ ಸನಿ? ಏನಾಗಿದೆ? ಪೂಜೆ ಕೂಡ ಮಾಡಿದ್ದೀನಿ ಬೆಳಗ್ಗೆನೆ, ಸ್ನಾನ ಎಲ್ಲ ಮಾಡಿಕೊಂಡು. ಅವಾಗ ವಿಡಿಯೋ ಮಾಡೋದಾಗಲಿಲ್ಲ. ಬರಜ್ ಸನಿ ನೋಡಿ ಟಾಯ್ಸ್ ಹೆಂಗೆ ಕಿತ್ತಾಕಿದ್ದಾನೆ. ಸುಮ್ಮನೆ ಸಿಂಪಲಾಗಿ ಸಾಯಂಕಾಲ ಮತ್ತೆ ಪೂಜೆ ಮಾಡ್ತೀನಲ್ವಾ, ಹಂಗಾಗಿ ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ ನೋಡಿ. ಬಸನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಮೇಲ್ಗಡೆ ಹೋಗಿ ಹಾರಾಕ್ ಬರಬೇಕು. ಅದಾದ ತಕ್ಷಣವೇ ಅತ್ತೆದವ್ರು ಬರ್ತಾರೆ, ಅವರಿಗೆ ಹೋಗಿ ಹೊರಗಡೆ ಹೋಗಿ ಕರ್ಕೊಂಡು ಹೋಗ್ಬೇಕು. ಇನ್ನೂ ಕೆಲಸ ಜಾಸ್ತಿ ಇದೆ, ಪೂಜೆ ಎಲ್ಲ ಆಗೋಗಿದೆ. ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ ನೋಡಿ, ಅಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಮತ್ತೆ ಸಾಯಂಕಾಲ ಮಾಡೋದೇ ಇದೆ ಅಲ್ವಾ. ಹೂವು ಎಲ್ಲ ಕಾಲಾಗಿ ಹೋಗ್ಬಿಟ್ಟಿದ್ವು, ಇವಾಗ ಹೋಗಿ ತರಬೇಕು. ನಿನ್ನೆ ತರಕಾರಿ ಅಷ್ಟೇ ತರೋದಾಯಿತು, ಹೂವು ಏನು ತರಲಿಲ್ಲ, ಅಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ವಾ. ದೊಡ್ಡ ಬೌಲ್ ಅಂತ ಸನಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ ನೋಡಿ. ಎಲ್ಲಿಗೆ ಹೋಗ್ತಿದ್ದು?
ಗಂಧ ಹಚ್ಕೊಂಡಿದ್ದಾನಂತ ಹೇಳ್ತಾರೆ. ಹೌದಾ, ಏನ್ ಮಾಡಿದ್ರ ಜೇಜಿ ಮಾಡಿದ್ರ ನೀವು? ಎಲ್ಲಿ ಮಾಡಿದ್ರಿ? ಹೌದಾ ಹೌದಾ. ಸನಿ ರೆಡಿ ರೆಡಿ ಹೋಗೋಣ. ಹೊರಗಡೆ ಶಾಪಿಂಗ್ ಹೋಗೋದಿತ್ತು, ಹಂಗಾಗಿ ಒಂದು 12 ಗಂಟೆಗೆಲ್ಲ ರೆಡಿ ಆಗಿದ್ವಿ ನೋಡಿ. ನಮ್ಮ ಅತ್ತೆದವ್ರು ಬರೋದು ಕೂಡ ಬಾಕಿ ಇತ್ತಲ್ವಾ, ಹಂಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಸೇರಿ ಒಟ್ಟಿಗೆ ಹೋದ್ರಾಯ್ತು ಅಂದ್ಬಿಟ್ಟು ಅವರು ದಾರಿಯಲ್ಲೇ ಇದ್ರು. ನಾನು ಬೇರೆ ಸನಿನ್ ರೆಡಿ ಮಾಡಿಬಿಟ್ಟಿದ್ನೆ ಅಲ್ವಾ, ಅವನು ನಡಿ ಪಾಪ ಹೋಗೋಣ ಹೋಗೋಣ ಅಂತ ಅವನಿಗೆ ರೆಡಿ ಮಾಡಿದ್ರೆ ಸಾಕು ಹೊರಡ್ಬೇಕು, ಹಾಗಾಗಿ ಟೈಮ್ ಪಾಸ್ ಮಾಡ್ತಾ ಇದ್ರು. ಸೀದಾ ನಿಂತ್ಕ ಕತ್ತೆ. ಹೀರೋ ಶಿವ ಶಿವ ಬಂದ. ಎದ್ದ 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 ಶಿವ ಎದ್ದ. ಶಿವ ಎದ್ದ. ಶೂಟ್ ಮಾಡಿದ್ದ, ನಾನೇ ಶೂಟ್ ಮಾಡ, ನಾ ಬೀಳ್ತೀನಿ ಹಿಂಗ ಎದ್ದಿದ್ರೆ ಎದ್ದೆ ಶೂಟ್ ಮಾಡ, ನಾನು ಅಪ್ಪ ಬೀಳ್ತಾನೆ ಈಗ. ಹೆಂಗ್ ಮಾಡ್ಬೇಕಂತ ದೊಡ್ಡ ಅಂಗಡಿ ಬರಲ್ಲ, ದೊಡ್ಡ ಅಂಗಡಿ ಬರ್ತಿಲ್ಲ. ಯಾಕೆ ಶೂಟ್ ಮಾಡ, ನನಗ ಶೂಟ್ ಮಾಡಮ್ಮ, ಶೂಟ್ ಮಾಡಿದಲ್ಲಿ ನನ್ನಪ್ಪ ಅತ್ತೆದವ್ರು ಕೂಡ ಬಂದ್ರು. ಅವ್ರು ಬಂದ ತಕ್ಷಣನೇ ಸನ್ನಿ ಫುಲ್ ಖುಷಿಯಾಗಿ ಅವ್ನ ಟಾಯ್ಸ್ ಎಲ್ಲ ತುಂಬಿಟ್ಟು ರೂಮಲ್ಲೆಲ್ಲ ಇಡ್ತಾ ಇದ್ದಾನೆ ನೋಡಿ. ನಡೀರಿ ಹೋಗ್ಬಿಡೋಣ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಅವನಿಗೆ ಹೊರಗಡೆ ಹೋಗೋದಂತ್ರ ತುಂಬಾ ಇಷ್ಟ. ಅದ್ರಲ್ಲಿ ಬೇರೆ ಅವ್ರ ಅಜ್ಜಿದವರೆಲ್ಲ ಬಂದ್ಬಿಟ್ಟಿದ್ರಲ್ವಾ, ಫುಲ್ ಜೋಶಲ್ಲಿ ಎಲ್ಲ ತುಂಬಿಟ್ಟು ಹೋಗೋಣ ನಡೀರಿ ಅಂತೇಳಿ ಫುಲ್ ತುಂಬಿಡ್ತಾ ಇದ್ದಾನೆ. ಫೈನಲ್ ಆಗಿ ಹೊರಗಡೆ ಶಾಪ್ ಮಾಡಕ್ ಹೋಗ್ತಿದೀವಿ ನೋಡಿ. ಶಾಪಿಂಗ್ ಅಂತ ಏನಿಲ್ಲ, ಸ್ವಲ್ಪ ಚಿಕ್ಕ ಪುಟ್ಟ ಕೆಲ್ಸಗಳಿದ್ವು, ಹಂಗಾಗಿ ಅತ್ತೆದವ್ರು ಬಂದಿದ್ರು. ಹೊರಗಡೆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಸಾರಿ ತಗೊಳ್ಳೋದಿತ್ತು, ಹಾಗೆ ಚಿಕ್ಕ ಪುಟ್ಟ ಕೆಲಸಗಳು ಇದ್ವು, ಹಂಗಾಗಿ ಎಲ್ಲಾನು ಒಟ್ಟಿಗೆ ಆಗುತ್ತೆ ಅಲ್ಲ ಅಂದ್ಬಿಟ್ಟು ಮುಗಿಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನೋಡಿ. ಫಸ್ಟಿಗೆ ಮೊದಲಿಗೆ ಸ್ಯಾರಿ ತೊಗೊಂಡ್ಬಿಡೋಣ ಅಂತೇಳಿ ಶಾಪ್ಗೆ ಬಂದ್ವಿ ನೋಡಿ. ಎಲ್ಲಾನು ಸ್ಯಾರಿ ನೋಡಿದ್ವಿ, ಆರಿಸ್ತಾ ಇದ್ವಿ. ಏನೋಪ್ಪ ಒಂದು ಸ್ಯಾರಿ ತಗೊಳ್ಬೇಕಂದ್ರೆ ಒಂದು 100 ಸ್ಯಾರಿ ಕಿತ್ತಾಕ್ಬಿಡ್ತೀವಿ ನಾವು ಹೆಣ್ಮಕ್ಳು, ಅದೇ ರೀತಿನೇ ಆಗೋಯ್ತು ನೋಡಿ. ಅದು ತಗೊಳ್ಳ ಇದು ತಗೊಳ್ಳ ಅಂತ ಯೋಚನೆ ಮಾಡ್ತಾ ಫೈನಲ್ ಆಗಿ 2 ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಓಕೆ, ಪರವಾಗಿಲ್ಲ, ವರ್ತ್ ಅಂತ ಅನಿಸಿತ್ತು, ಚೆನ್ನಾಗಿದ್ವು. ಇವಾಗ ಟ್ರೆಂಡಿಂಗಲ್ಲಿ ಮೈಸೂರು ಸ್ಯಾರಿ ಬಂದಿದ್ದಾವಲ್ವಾ, ಪ್ಯೂರ್ ಮೈಸೂರು ಸ್ಯಾರಿ ಅಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಇವಾಗ ಟ್ರೆಂಡಿಂಗಲ್ಲಿ ಇದಾವಲ್ವಾ, ಅದೇ ಥರ ಮಾಡಲಲ್ಲಿ 2 ಸ್ಯಾರಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ರೇಟ್ ಕೂಡ ಓಕೆ, ವರ್ತ್ ಆಗಿತ್ತು ನೋಡಿ, ತುಂಬಾ ಚೆನ್ನಾಗಿದ್ವು. ಹಾಗೆ ಸ್ಯಾರಿ ತೊಗೊಂಡ್ರು ಕೂಡ ನಮ್ಮದು ಶಾಪಿಂಗ್ ಇನ್ನೂ ಮುಗ್ದಿರಲಿಲ್ಲ. ಅದು ತೊಗೊಳ್ಬೇಕಾ ಇದು ತೊಗೊಳ್ಬೇಕಾ, ಏನಾದರೂ ಚೇಂಜ್ ಮಾಡಬೇಕಾ, ಇನ್ನೂ ಎಕ್ಸ್ಟ್ರಾ ಯಾವುದಾದ್ರೂ ಬೇರೆ ಥರ ಹಾಕ್ತಾರಾ, ನಮ್ಮ ಹೆಣ್ಮಕ್ಳದ್ದು ಅಫ್ಕೋರ್ಸ್ ಗೊತ್ತೇ ಇರುತ್ತಲ್ವಾ, ನಾವು ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ರೂ ಮನಸ್ಸೆಲ್ಲ ಇನ್ನೂ ಬೇರೆ ಯಾವುದಾದ್ರೂ ಸ್ಯಾರಿ ಹಾಕ್ತಾರಾ ಅಂತೇಳಿ ಅದೇ ಥರನೇ ಹೋಗ್ತಾ ಇರುತ್ತೆ. ಅದೇ ಥರನೇ ನೋಡ್ತಾ ಕುಂತಿದ್ವಿ ನೋಡಿ. ಸನ್ನಿದು ಕೂಡ ಕಿತಾಪತಿ ಜಾಸ್ತಿ ಆಗ್ಬಿಟ್ಟಿತ್ತು. ಪಾಪ ನಮ್ಮದು ಸ್ಯಾರಿ ಶಾಪರ್ ತುಂಬ ಪರಿಚಯ ಇರೋದ್ರಿಂದ ಏನು ಅಂತ ಇರಲಿಲ್ಲ. ಅವನೆಲ್ಲ ತುಂಬ ಕಿತಾಪತಿ ಮಾಡ್ತಾ ಓಡಾಡ್ತಾ ಇದ್ದ ನೋಡಿ. ಫೈನಲ್ ಆಗಿ 2 ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದು, ನಾನು ಉಪವಾಸ ಇರೋದ್ರಿಂದ ಅಟ್ಲೀಸ್ಟ್ ಫ್ರೂಟ್ಸ್ ಜ್ಯೂಸ್ ಆದರೂ ಕುಡಿದ್ರಾಯ್ತು ಅಂದ್ಬಿಟ್ಟು ಬಂದಿದ್ವಿ ನೋಡಿ. ಶೂ ಏನೋ ಜೋಕ್ ಮಾಡ್ತಾ ಇದ್ದ, ಹಂಗಾಗಿ ನಗ್ತಾ ಇದ್ವಿ ಎಲ್ಲರೂ ಸೇರಿ. ಸನಿ ಕೂಡ ಒಂದು ಚಿಕ್ಕದಾಗಿ ಜ್ಯೂಸ್ ಕುಡ್ಕೊಂಡು ಕುಂತ್ಕೊಂಡು ಹಾಯ್ ಮಾಡ್ತಾ ಇದ್ದ ನೋಡಿ. ಫೈನಲ್ ಆಗಿ ಅತ್ತೆಯವರು ಕೂಡ ಊರಿಗೆ ಹೋದ್ರು. ನಾವು ಕೂಡ ಸಾಯಂಕಾಲ ಸಾಯಿಬಾಬಾ ಪೂಜೆ ಮಾಡಬೇಕಲ್ವಾ,
ಹಂಗಾಗಿ ಎಲ್ಲನೂ ಫ್ರೆಶ್ ಅಪ್ ಆಗಿ ತಿರ್ಗಾ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಏನು ಹೇಳ್ಬೇಕಂತಂದರೆ, ನಾನು ಪೂಜೆ ಮಾಡ್ತೀನಿ, ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಮನಸ್ಸು ಆ್ಯಂಡ್ ಮನೇಲಿ ತುಂಬಾ ಶಾಂತಿ ನೆಲೆಸುತ್ತೆ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ನನಗೆ ತುಂಬಾ ಖುಷಿ ಆಗುತ್ತೆ ಸಾಯಿಬಾಬಾನ ಪೂಜೆ ಮಾಡೋದ್ರಿಂದ. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಮನಸ್ಸಿಗೆ ನೋವಾಗಿದ್ದರೆ ಖುಷಿ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಬಾಬಾನ ಪೂಜೆ ಮಾಡಿ. ತುಂಬಾ ಮನಸ್ಸಿಗೆ ಶಾಂತಿ ಕೊಡುತ್ತಂತಲೇ ಹೇಳ್ಬೋದು. ನಾನು ತುಂಬ ಚಿಕ್ಕವಳಿರೋದ್ರಿಂದನೂ ನಾನು ಸಾಯಿಬಾಬಾನ ಪೂಜೆ ಮಾಡ್ತಾನೇ ಬಂದಿದ್ದೀನಿ. ಸನ್ನಿ ಹುಟ್ಟಿದಾಗಲಿಂದ 1 ಇಯರ್ ಡ್ರಾಪ್ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾನು ಸಾಯಿಬಾಬಾಗೆ ಏನೂ ಕೇಳ್ಕೊಳ್ಳಲ್ಲ. ಎಲ್ಲರೂ ಚೆನ್ನಾಗಿರಲಿ, ಮನೆ ಮತ್ತು ಮನಸ್ಸು ಕೂಡ ಚೆನ್ನಾಗಿರಲಿ ಅಂತ ಕೇಳ್ತಾ ಮಾಡ್ತೀನಿ ಪೂಜೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಲಾಗಲ್ಲಿ ಸಾಯಿಬಾಬಾನ ವ್ರತದ ಬಗ್ಗೆ ಡೀಟೇಲ್ ಆಗಿ ಹೇಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಹೇಳ್ತಿದ್ದೀನಿ. ಸಾಯಿಬಾಬಾನ ವ್ರತಕ್ಕೆ ಕಟ್ಟುನಿಟ್ಟಾದ ವ್ರತ ಅಂತೇನಿರಲ್ಲ. ನಾವು ಮನಸ್ಸಿಂದ ಪೂಜೆ ಮಾಡಿದರೆ ಎಲ್ಲನೂ ನೆರವೇರಿಸ್ತಾನಂತಲೇ ಹೇಳ್ಬೋದು ನೋಡಿ. ನೋಡ್ತಿರ್ಬೋದು 9 ವಾರದ್ದು ಪುಸ್ತಕ ಬರುತ್ತೆ, ಅದನ್ನು ನಾವು ಶ್ರದ್ಧೆಯಿಂದ ಓದಬೇಕು. ಆ್ಯಂಡ್ ನಾನು ಕೆಳಗಡೆ ಮಣೆ ಮೇಲೆ ಏನು ಹಳದಿ ಬಟ್ಟೆ ಹಾಸಿದ್ದೀನಲ್ವಾ, ಆ ಹಳದಿ ಬಟ್ಟೆನ ಹಾಸಿ ಅದ್ರ ಮೇಲೆ ಸಾಯಿಬಾಬಾನ ಫೋಟೋ ಇಟ್ಟು, ಆಲ್ಮೋಸ್ಟ್ ಸಾಯಿಬಾಬಾನಿಗೆ ಇಷ್ಟವಾದ ಬಣ್ಣ ಅಂತಂದರೆ ಹಳದಿ ಅಂತಲೇ ಹೇಳ್ಬೋದು. ಇಷ್ಟವಾದ ಹಣ್ಣು ಅಂದರೆ ಬಾಳೆಹಣ್ಣು ಅಂತಲೇ ಹೇಳ್ಬೋದು. ಅದನ್ನು ಇಟ್ಟು ಪೂಜೆ ಮಾಡಬೇಕು. ಈ ಥರ ಪ್ರಸಾದ ಮಾಡಿ ನೈವೇದ್ಯ ಇಡಬೇಕು. ಈ ಥರ ಇದಿಷ್ಟೇ ಮಾಡೋದು. ಉಪವಾಸ ಮಾಡೋರು ಮಾಡ್ಬೋದು, ಇಲ್ಲ ಹಾಗೆ ಮಾಡ್ಬೋದು. ಉಪವಾಸ ಮಾಡಬೇಕಂತೇನೂ ಇಲ್ಲ. ನಾವಿಲ್ಲಿ ನಮ್ಮ ಮನಸ್ಸಿಗೆ ಇಷ್ಟಪಟ್ಟು ನಾವು ಉಪವಾಸ ಇರ್ತೀವಿ ಇಬ್ಬರೂ ಸೇರಿ. ಬಾಬಾನ ಪೂಜೆ ಆದಮೇಲೆ ನಾವು ಊಟ ಮಾಡ್ತೀವಿ. ಅದು ನಮಗೇನು ಅಷ್ಟೊಂದು ಕಷ್ಟ ಆಗಲ್ಲ. ಹಾಗಾಗಿ ನಮಗೆ ಇಷ್ಟ ಅಂತೇಳಿ ಇರ್ತೀವಿ. ನೀವು ಬೇಕಾದರೆ ಊಟ ಮಾಡಿ ಕೂಡ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ನೋಡ್ತಿರ್ಬೋದು ಎಲ್ಲನೂ ಪೂಜೆ ಆಗಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದೀವಿ. ಇಷ್ಟು ಮಾಡಿದರೆ ಸಾಕು. ಮತ್ತು ನಿಮ್ಗಾದಷ್ಟು ಕಾಣಿಕೆ ಇಡ್ಬೋದು ನೋಡಿ. ನೋಡ್ತಿರ್ಬೋದು ಇಲ್ಲೆಲ್ಲ ಪೂಜೆ ಆಯ್ತಲ್ವ. ಸನಿ ಕೂಡ ಸಾಯಂಕಾಲ ಎಲ್ಲ ತಿರುಗಾಡಿ ಸುಸ್ತಾಗ್ಬಿಟ್ಟಿತ್ತಲ್ವಾ, ಅವನು ಮಲ್ಕೊಂಡು ಬಿಟ್ಟಿದ್ದ. ಓಕೆ ಪರವಾಗಿಲ್ಲ, ಇಲ್ಲಾಂದರೆ ಪೂಜೆ ಮಾಡೋ ಟೈಮಿಗೆ ಅವನು ಕಿತಾಪತಿ ಮಾಡ್ತಾನೆ ಅಂತೇಳಿ ಅವನಿಗೆ ಮಲಗಿಸ್ಬಿಟ್ಟಿದ್ವಿ. ಅಂದ್ರೂ ಸ್ವಲ್ಪ ಟೈಮಲ್ಲಿ ಎದ್ದಿದ್ದ. ಪೂಜೆ ಇನ್ನೇನು ಮುಗಿತಾ ಬರ್ತಿದೆ ಅನ್ನೋ ಟೈಮಲ್ಲಿ ಅವ್ನು ಮಲ್ಕೊಂಡು ಬಿಟ್ಟ ನೋಡಿ. ಓಕೆ ಪರವಾಗಿಲ್ಲ ಮಲ್ಕೊಳ್ಳಿ ಅಂದ್ಬಿಟ್ಟು ಅವನ್ನ ಮಲಗಿಸಿ ನಾವು ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಪೂಜೆನೂ ಕಂಪ್ಲೀಟ್ ಆಯಿತು. ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ಒಂಥರ ಮನೆ ಎಲ್ಲ ನೋಡಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ತುಂಬಾ ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮನೆಯಲ್ಲಿ ಯಾವಾಗಾದರೂ ಒಮ್ಮೆ ಆದರೂ ದೇವ್ರ ಪೂಜೆ ಮಾಡ್ತಾನೇ ಇರಬೇಕು. ಅದು ನಮಗೆ ಒಳ್ಳೆಯದಾಗುತ್ತಂತಲೇ ಹೇಳ್ಬೋದು ನೋಡಿ. ಇನ್ನೇನು ಪೂಜೆ ಎಲ್ಲ ಮಾಡಿ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ವಾ, ಏನು ಮಾಡೋದು ಅಂತೇಳಿ ಉತ್ತರ ಕರ್ನಾಟಕ ಕಡೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಮಂಡಕ್ಕಿ ಸೂಸ್ಲ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರಿಗೂ ಇಷ್ಟ ಆಗಲ್ಲ ಅಂತಲ್ಲ, ಒಂದು 100%ಅಲ್ಲಿ 80% ಜನ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ಒಂದು 20% ಜನ ಇಷ್ಟಪಡಲ್ಲ ಅಷ್ಟೇ. ಒಂದು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕ ಕಡೆ. ಬೆಳಗಿನ ನಾಷ್ಟ ಅಂತಲೇ ಹೇಳ್ಬೋದು. ನಮಗೆ ಇನ್ನೇನು ರಾತ್ರಿ ಊಟ ಮಾಡಿ ಅಡುಗೆ ಮಾಡಿ ಮಲ್ಕೋಷ್ಟು ನನಗೂ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಏನು ಮಾಡೋದು, ಅದನ್ನೇ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ತಿಂದ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ. ಇನ್ನೊಂದೇನಪ್ಪ ಅಂದರೆ ರೆಸಿಪಿ ಶೇರ್ ಮಾಡ್ಕೊಳ್ಬೇಕಂತೇನು ಮಾಡ್ಕೊಳ್ಳಿಲ್ಲ, ಮಾಡ್ತಾ ಇದ್ನಲ್ವಾ, ಇದನ್ನ ಯಾಕೆ ತೋರಿಸ್ಬಾರ್ದು. ನಮ್ಮ ಉತ್ತರ ಕರ್ನಾಟಕ ಕಡೆ ಇರೋರಿಗೆ ಗೊತ್ತಿರುತ್ತೆ, ಬಟ್ ಬೇರೆ ಕಡೆ ಇರೋರಿಗೆ, ಬೇರೆ ಭಾಗದವ್ರಿಗೆ ಗೊತ್ತಿರಲ್ಲಲ್ವಾ. ಅವರು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡಲಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಂತೇಳಿ ತೋರಿಸ್ತಿದ್ದೀನಿ ನೋಡಿ. ನಾರ್ಮಲ್ಲಾಗಿ ಇದೇನು ಅಷ್ಟೊಂದು ರಿಸ್ಕ್ ಇಲ್ಲ, ಬೇಗನೆ ಆಗೋಗ್ಬಿಡುತ್ತೆ ನೋಡಿ. ಒಂದು ನಾರ್ಮಲ್ಲಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಆಮೇಲೆ ನಾರ್ಮಲ್ಲಾಗಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ.
ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ತುಂಬಾ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಕರಿಬೇವು ಫ್ರೈ ಆದ ತಕ್ಷಣವೇ ನೀವು ಯಾವ ಕ್ವಾಂಟಿಟಿಗೆ ಮಾಡ್ತಿದ್ದೀರಲ್ವ ಮಂಡಕ್ಕಿನ ಆ ಕ್ವಾಂಟಿಟಿಗೆ ನೀವು ಗೊತ್ತಾಗ್ಬಿಡುತ್ತೆ ಆವಾಗಲೇ. ಅದ್ರ ತಕ್ಕಂಗೆ ಈರುಳ್ಳಿ ತಗೊಳ್ಳಿ. ನಾನು ಇಬ್ಬರಿಗೆ ಆಗೋಷ್ಟು ಮಾಡೋದ್ರಿಂದ ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಷ್ಟು ಚೆನ್ನಾಗಿ ಬರುತ್ತಂತಲೇ ಹೇಳ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ಬಿಟ್ಬಿಡಬೇಕು. ಇಲ್ಲಿ ಫ್ರೈ ಆಗ್ತಾ ಇದೆ ಈರುಳ್ಳಿ. ಇನ್ನೇನಪ್ಪ ಅಂದರೆ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಇದು. ನಾನು ಈ ಕಡೆ ಎಲ್ಲ ಬೆಳಗಿಂದು ತಿಂಡಿಗೆ ಎಲ್ಲ ಇದನ್ನೇ ಮಾಡೋದು. ತುಂಬ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಯೂಟ್ಯೂಬಲ್ಲೆಲ್ಲ ಗೊತ್ತೇ ಇರುತ್ತೆ. ಮಂಡಕ್ಕಿ ಒಗ್ಗರಣೆ ಅಂತಂದರೆ ತುಂಬಾ ಫೇಮಸ್ ಉತ್ತರ ಕರ್ನಾಟಕದ ಕಡೆ. ಇದು ಆಲ್ರೆಡಿ ಫ್ರೈ ಆಗೋಗಿದೆ ನೋಡಿ. ಇಲ್ಲೇನಪ್ಪ ಅಂದ್ರೆ ಇದನ್ನು ಕೂಡ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮಂಡಕ್ಕಿಯಲ್ಲೇ ನಾನಾ ಥರ ಇದು ಬೇರೆ ಬೇರೆ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ಮಂಡಕ್ಕಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನಾವು ಮಂಡಕ್ಕಿನ ಮಂಡಾಳ ಅಂತಲೂ ಕರಿತೀವಿ. ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಫ್ರೈ ಆದ ತಕ್ಷಣವೇ ಇದಕ್ಕೆ ನಾರ್ಮಲಾಗಿ ಮೆಣಸಿನ್ಕಾಯಿ ಹಾಕಿ ಮಾಡೋರ್ನು ಮಾಡ್ತಾರೆ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ವಾ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಇದನ್ನಂತೇಳಿ. ನೋಡ್ತಿರ್ಬೋದು ಧನ್ಯ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಧನ್ಯ ಪೌಡ್ರು, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅರಿಶಿನ ಇವಾಗ ಏನಪ್ಪ ಅಂದರೆ ಮೆಣಸಿನ್ಕಾಯಿ ಹಾಕಿ ಮಾಡೋದಕ್ಕಿಂತ ಅಚ್ಚ ಖಾರದ ಪುಡಿ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೂಸ್ಲ ಯಾರ್ಯಾರು ಮಾಡಿಲ್ಲ ಅದನ್ನು ಇನ್ನೊಂದು ಸತಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನ ಏನು ಮಾಡಬೇಕಂದ್ರೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ನಾನು ಹಾಲು ಹಾಕ್ಕೊತಿದ್ದೀನಿ ನೋಡಿ. ಹಾಲು ಒಂದು ಇಬ್ಬರಿಗೆ ಮಾಡೋದ್ರಿಂದ ಒಂದು 2 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತಂತಲೇ ಹೇಳ್ಬೋದು. ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಕೆಲವೊಬ್ರು ಹಾಲು ಹಾಕ್ದೇನೂ ಮಾಡ್ತಾರೆ. ನಾವು ಕಂಪಲ್ಸರಿ ಹಾಲನ್ನ ಮಿಕ್ಸ್ ಮಾಡೇ ನಾವು ಒಗ್ಗರಣೆನ ಮಾಡೋದು. ಇದಕ್ಕೆ ಒಗ್ಗರಣೆ ಅಂತಲೂ ಕೂಡ ಕರೀತಾರೆ, ಸೂಸ್ಲ ಅಂತಲೂ ಕರೀತಾರೆ. ತುಂಬಾ ಹೆಸ್ರಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಒಂದು ಬೌಲ್ ತುಂಬ ನಾನು ಮಂಡಳನ್ನ ನೆನೆಸಿ ಇಟ್ಕೊಂಡಿದ್ದೆ. ಮೀಡಿಯಮ್ ಆಗಿ ನೆನೆಸಿಟ್ಕೊಂಡಿದ್ದೆ. ತುಂಬ ಜಾಸ್ತಿ ಹೊತ್ತು ನೆನೆಸ್ಬಿಟ್ರೆ ಫುಲ್ ಎಲ್ಲ ಪಿಚಡಿ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಓಕೆ ಲೆಕ್ಕದಾಗ ಕಲಿಸ್ಕೋಬೇಕು. ನೋಡ್ತಿರ್ಬೋದು ಹಾಲು ಹಾಕ್ಕೊಂಡ ತಕ್ಷಣವೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂಥರ ಯಾವ್ದಂದರೆ ಚೆನ್ನಾಗಿ ಎಲ್ಲನೂ ಇದು ಹೆಸ್ರು ಏನಿರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಮಂಡಾಳ ಜೊತೆಗೆ ಕಲಿಬೇಕು ನೋಡಿ. ಕಲಿತಾಗ ಪುಟಾಣಿ ಪುಡಿ ಏನಿರುತ್ತಲ್ವ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಇದೆಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ. ಆವಾಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು ನೋಡಿ. ಇದು ಇಷ್ಟ ಆಗಿಬಿಟ್ರೆ ಮೇಲ್ಗಡೆ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ಉತ್ತರ ಕರ್ನಾಟಕ ಶೈಲಿ ಒಗ್ಗರಣೆ ರೆಡಿಯಾಗಿ ಹೋಗುತ್ತೆ ನೋಡಿ. ಆ್ಯಂಡ್ ಸೂಸ್ಲ ಕೂಡ ಜಾಸ್ತಿ ಜನ ಸೂಸ್ಲ ಅಂತಲೂ ಕರೀತಾರೆ, ಒಗ್ಗರಣೆ ಅಂತಲೂ ಕರೀತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.